ಚಿಂತನ ಮೋಹನ್ ವರ್ಣೇಕರ್ ಅವರಿಂದ. ಚಿಂತೆ ಬೇಡ, ಚಿಂತನೆ ಇರಲಿ. ಚಿಂತೆ ಬೇಡ, ಚಿಂತನೆ ಇರಲಿ ಎಂಬುದು ಜೀವನವನ್ನು ಸಮತೋಲನದಿಂದ ನಡೆಸುವ ಸುಂದರವಾದ ಸೂತ್ರ. ಚಿಂತೆ ಎಂದರೆ ಸಮಸ್ಯೆಯನ್ನು ಮನಸ್ಸಿನಲ್ಲಿ ಮತ್ತೆ ಮತ್ತೆ ತಿರುಗಿಸುತ್ತಾ ಪರಿಹಾರವಿಲ್ಲದೆ ಆತಂಕ ಪಡುವುದು. ಅದು ಶಕ್ತಿಯನ್ನು ಕುಗ್ಗಿಸುತ್ತದೆ, ಮನಸ್ಸಿನ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ ಮತ್ತು ಸಮಸ್ಯೆಯನ್ನು ಇನ್ನಷ್ಟು ದೊಡ್ಡದಾಗಿ ಕಾಣುವಂತೆ ಮಾಡುತ್ತದೆ. ಚಿಂತನೆ ಎಂದರೆ ಸಮಸ್ಯೆಯನ್ನು ಶಾಂತವಾಗಿ ಅವಲೋಕಿಸಿ ಅದರ ಕಾರಣಗಳನ್ನು ಅರಿತು ಸೂಕ್ತ ಪರಿಹಾರವನ್ನು ಹುಡುಕುವುದು. ಚಿಂತನೆ ಜ್ಞಾನವನ್ನು ಹೆಚ್ಚಿಸುತ್ತದೆ, ನಿರ್ಧಾರಗಳನ್ನು ಸ್ಪಷ್ಟಗೊಳಿಸುತ್ತದೆ ಮತ್ತು ಮನಸ್ಸಿಗೆ ಸ್ಥಿರತೆಯನ್ನು ನೀಡುತ್ತದೆ. ಒಂದೇ ಸಮಸ್ಯೆಯನ್ನು ನೋಡಿ ಇಬ್ಬರು ವಿಭಿನ್ನವಾಗಿ ಪ್ರತಿಕ್ರಿಯಿಸಬಹುದು. ಒಬ್ಬನು ಚಿಂತೆಯಲ್ಲಿ ಮುಳುಗಬಹುದು, ಮತ್ತೊಬ್ಬನು ಚಿಂತನೆಯ ಮೂಲಕ ದಾರಿಯನ್ನು ಕಂಡುಕೊಳ್ಳಬಹುದು. ಮೊದಲಿನವನಿಗೆ ಭಯ ಹೆಚ್ಚುತ್ತದೆ, ಎರಡನೆಯವನಿಗೆ ಅರಿವು ಹೆಚ್ಚುತ್ತದೆ. ಅದರಿಂದ ಜೀವನದಲ್ಲಿ ಸವಾಲುಗಳು ಬಂದಾಗ ಇದು ಯಾಕಾಯಿತು ಎಂದು ಚಿಂತೆಯಲ್ಲಿ ಮುಳುಗುವ ಬದಲು ಇದರಿಂದ ನಾನು ಏನು ಕಲಿಯಬಹುದು, ಮುಂದೆ ಏನು ಮಾಡಬಹುದು ಎಂದು ಚಿಂತನೆ ಮಾಡುವುದು ಒಳಿತು. ಚಿಂತೆ ಮನಸ್ಸನ್ನು ಬಂಧಿಸುತ್ತದೆ, ಚಿಂತನೆ ಮನಸ್ಸನ್ನು ಮುಕ್ತಗೊಳಿಸುತ್ತದೆ. ಚಿಂತೆ ದುಃಖದ ಬಾಗಿಲು ತೆರೆದರೆ ಚಿಂತನೆ ಪರಿಹಾರದ ಬಾಗಿಲು ತೆರೆಯುತ್ತದೆ. ಆದ್ದರಿಂದ ಜೀವನದ ಮಂತ್ರ ಹೀಗಿರಬೇಕು: ಚಿಂತೆ ಬೇಡ, ಚಿಂತನೆ ಇರಲಿ. ಆತಂಕ ಬೇಡ, ಆತ್ಮವಿಶ್ವಾಸ ಇರಲಿ.